ನೋಡಿ, ಅವರ ಸಂಘಟನೆಗಳಿಗೆ ಅವ್ರು ಏನ್ ಸಪೋರ್ಟ್ ಮಾಡ್ಬೇಕು ಅವ್ರು ಮಾಡ್ಕೊಳ್ಳಿ, ಅದೇ ನಮ್ದು ಲೋಕಲ್ ಸ್ಟ್ಯಾಂಡೇ ಇಲ್ಲ ಅದಕ್ಕೆ. ಆದರೆ ನಮ್ಮ ನೆಲ ಜಲ ನಾಡಿನ ವಿಚಾರ ಭಾಷೆ ವಿಚಾರ ಬಂದಾಗ ನಾವು ಕೂಡ ಹಿಂಸರಿಯೋದಿಲ್ಲ. ಅವ್ರೇನ್ ಮಾಡ್ಬೇಕೋ ಮಾಡ್ಲಿ, ಅವ್ರ MESಗಾನ ಬ್ಯಾಕ್ ಮಾಡ್ಲಿ, ಬೇರೆ ಏನಾದಕ್ಕಾನ ಬ್ಯಾಕ್ ಮಾಡ್ಲಿ. ಆದ್ರೆ ಮಹಾರಾಷ್ಟ್ರ ಅವ್ರು ಇರ್ಬೋದು, ಗೋವಾದವ್ರು ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಏನೇ ಗಡಿ ವಿಚಾರ ಇದ್ರು ಅಲ್ಟಿಮೇಟ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕಲ್ಲ. ಯಾರೋ ಒಬ್ರು ಸಂಘಟನೆ ಹೇಳ್ತಾರೆ, ಒಬ್ರು ಮುಖ್ಯಮಂತ್ರಿ ಹೇಳ್ತಾರೆ, ಮಂತ್ರಿ ಹೇಳ್ತಾರೆ ಅಂದ ತಕ್ಷಣನೇ ನಾವ್ ಹೆಂಗ್ ಬೇಕಂಗೆ ಅಡ್ಡ ತಿಡ್ಡ ಗೆರೆಗಳನ್ನ ಎಳೆಯಕ್ ಆಗೋದಿಲ್ಲ. ಇದೆಲ್ಲ ರಿಆರ್ಗನೈಸೇಷನ್ ಸಮಿತಿ ಮುಖಾಂತರ ಆಗಿದೆ. ಭಾಷಾವಾರು ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಕಮಿಟಿನಲ್ಲಿ ಕೂತಾಗ ಆಗಿರೋದು ಇವೆಲ್ಲಾನು. ಏನಾದ್ರು ಮಾಡ್ಲಿ, ಅವ್ರು ಬ್ಯಾಕ್ ಮಾಡ್ಲಿ. ಇಫ್ ಗವರ್ಮೆಂಟ್ ಇಸ್ ಬ್ಯಾಕಿಂಗ್ ದೇಮ್ ಅಪ್ ಲೀಗಲಿ, ದೇರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ. ಬಟ್ ಯಾವುದೇ ಬೇರೆ ರೀತಿಯಾಗಿ ಅವರಿಗೆ ಬ್ಯಾಕ್ ಮಾಡೋದಾಗ್ಲಿ ಅಥವಾ ಇಲ್ಲಿ ಬಂದು ಘರ್ಷಣೆಗೆ ಅವಕಾಶ ಮಾಡ್ಕೊಡೋದಾಗ್ಲಿ ಅದು ಮಾಡಬಾರದು. ಅದಕ್ಕೆ ಮಾಡಕ್ಕೆ ನಮ್ ಕಡೆನು ನಾವು ಅವಕಾಶ ಮಾಡ್ಕೊಡೋದಿಲ್ಲ. ಇದು ವಾರ್ನಿಂಗ್ ಅನ್ನ ತಿಳ್ಕೊಳ್ಳಿ ಅಥವಾ ಕಿವಿ ಮಾತಂತ ತಿಳ್ಕೊಳ್ಳಿ. ವಾಟ್ ಎವರ್ ಈಸ್ ವಿತ್ ಇನ್ ಲೀಗಲ್ ಆಂಬಿಟ್ ಮಾಡಿ, ನಮ್ಗೇನ್ ತಕರಾರಿಲ್ಲ, ನಾವು ಕೂಡ ಮಾಡ್ತೀವಿ. ಹಾಗಂತ ನೀವು ಎಲ್ಲದಕ್ಕೂ ಸಪೋರ್ಟ್ ಮಾಡೋದು ಆಸ್ ಅ ಗವರ್ಮೆಂಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಅಂಡ್ ಐ ಆಮ್ ಶ್ಯೂರ್ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅಷ್ಟು ಪ್ರಬುದ್ಧತೆ, ಅಷ್ಟು ಪ್ರಜ್ಞೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ.